ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 16ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಕೊಲೊಸ್ಸದವರಿಗೆ 3ನೇ ಅಧ್ಯಾಯ 3ನೇ ವಚನ. ಯಾರೋ ಒಬ್ಬ ಕ್ರೈಸ್ತ ಲೇಖಕನು ಹೀಗೆ ಚೆನ್ನಾಗಿ ಹೇಳಿದ್ದಾನೆ: ಎಲ್ಲೆಲ್ಲ ಪ್ರತಿಷ್ಠಿತ ಹೃದಯದಲ್ಲಿ ಕರ್ತನನ್ನು ನಂಬಿಗಸ್ತಿಕೆಯಿಂದ ಹಿಂಬಾಲಿಸುವವರಾಗಿದ್ದಾರೋ ಅನೇಕ ಒಳ್ಳೆಯ ವಿಷಯಗಳು ಬೇಗನೆ ಅಥವಾ ನಿಧಾನವಾಗಿ ಅವರನ್ನು ಅನಿವಾರ್ಯವಾಗಿ ಹಿಂಬಾಲಿಸುತ್ತದೆ. ದೀನತೆ ಮತ್ತು ಶಾಂತತೆಯ ಆತ್ಮದ ಸ್ವಭಾವವು ಅವರ ಅನುದಿನದ ಜೀವಿತದ ಗುಣಲಕ್ಷಣಗಳಾಗಿ ಮಾರ್ಪಡುತ್ತದೆ. ಪ್ರತಿ ದಿನದ ಒಂದೊಂದು ಗಂಟೆಗಳ ಸಂಭವದಲ್ಲೂ ದೇವರ ಚಿತ್ತವನ್ನು ಸ್ವೀಕರಿಸುವಂತಹ ಮನೋಭಾವವು ವ್ಯಕ್ತವಾಗುತ್ತದೆ. ದೇವರ ಕೈಯಲ್ಲಿ ವಿಧೇಯರಾಗಿದ್ದು ಆತನ ಚಿತ್ತವನ್ನು ಮಾಡುವುದಕ್ಕೆ ಅಥವಾ ಆತನ ಚಿತ್ತವನ್ನು ಮಾಡುವುದರಿಂದ ಬಾಧೆಯನ್ನು ಅನುಭವಿಸುವುದಕ್ಕೆ ಅತ್ಯಂತ ಸಂತೋಷವುಳ್ಳವರಾಗಿರುತ್ತಾರೆ. ಪ್ರಚೋದನೆಗಳಲ್ಲಿ ಆನಂದವುಳ್ಳವರಾಗಿರುತ್ತಾನೆ. ಗದ್ದಲ ಮತ್ತು ಗೊಂದಲಗಳ ನಡುವೆ ಶಾಂತತೆಯಿಂದಿರುತ್ತಾನೆ. ಮತ್ತೊಬ್ಬರ ಭಯಕ್ಕೆ ಮಣಿಯುತ್ತಾರೆ. ಇದರಲ್ಲಿ ಯಾವ ಜಗಳದ ನಿಯಮವೂ ಇರುವುದಿಲ್ಲ ಹಾಗೂ ಅಪಮಾನ ಮತ್ತು ಹಿಂಸಿಸುವ ಯಾವ ವಿಷಯವೂ ಇರುವುದಿಲ್ಲ. ಚಿಂತೆ ಅಥವಾ ಆತಂಕ ಕಾಣೆಯಾಗಿರುತ್ತದೆ. ಕಳವಳ ಮತ್ತು ಭಯದಿಂದ ಬಿಡುಗಡೆ ಹೊಂದಿರುತ್ತಾನೆ. ಇವೆಲ್ಲವುದರ ಜೊತೆಗೆ ಇನ್ನೂ ಅನೇಕ ಕೃಪೆಗಳೊಂದಿಗೆ ಮಾರ್ಪಡದಂಥ ಸ್ವಾಭಾವಿಕ ಹೊರಗಿನ ಬೆಳವಣಿಗೆಯನ್ನು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರುವ ಆತನ ಒಳಗಿನ ಜೀವಿತದಲ್ಲಿ ಕಾಣಬಹುದು ಎಂಬುದೇ. ಆಮೆನ್.